ಬಾಗಲಕೋಟೆ ಜಿಲ್ಲೆ, ಜಿಲ್ಲಾಡಳಿತ, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಜಿಲ್ಲಾ ರೋಗವಾಹಕ, ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು, ಬಾಗಲಕೋಟೆ ಹಾಗೂ ತಾಲೂಕು ಆಡಳಿತ, ಪುರಸಭೆ ಕಾರ್ಯಾಲಯ, ತಾಲೂಕಾ ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ, ಸಾರ್ವಜನಿಕಾಸ್ಪತ್ರೆ ಹುನಗುಂದ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಜುಲೈ 18, 2024 ರಂದು ಅಪರಾಹ್ನ 12 ಗಂಟೆಗೆ ಹುನಗುಂದ ಪಟ್ಟಣದಲ್ಲಿ ರಾಷ್ಟ್ರೀಯ ಡೆಂಗಿ ಹಾಗೂ ಚಿಕುನ್ಗುನ್ಯಾ ಜ್ವರ ನಿಯಂತ್ರಣ ಜಾಗೃತಿ ಕಾರ್ಯಕ್ರಮ ಜರುಗಿತು. ಈ ಜಾಥಾವು ಸಮುದಾಯದೊಂದಿಗೆ ಸೇರಿ ಡೆಂಗಿ ಹಾಗೂ ಚಿಕುನ್ಗುನ್ಯಾ ಜ್ವರವನ್ನು ನಿಯಂತ್ರಿಸೋಣೆಂಬ ಧ್ಯೇಯ ವಾಕ್ಯದೊಂದಿಗೆ ಧ್ವನಿವರ್ಧಕ ವಾಹನದೊಂದಿಗೆ ಜನರಲ್ಲಿ ಅರಿವು ಮೂಡಿಸುತ್ತಾ ಹೊರಟ ಮೆರವಣಿಗೆಯು ಹುನಗುಂದ ಪಟ್ಟಣದ ಪ್ರಮುಖ ಬೀದಿಗಳನ್ನು ಸಂಚರಿಸಿ ಪಟ್ಟಣದ ವೇಮ್ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಜಾಗೃತಪಡಿಸಿತು. ನಂತರ ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಎಸ್ ಅಂಗಡಿ ಹಾಗೂ ತಾಲೂಕಾ ಹಿರಿಯ ಸಹಾಯಕ ಆರೋಗ್ಯಾಧಿಕಾರಿಗಳಾದ ಜಿಬಿಭದ್ರನ್ನವರರು ಮಾತನಾಡಿ, ಡೆಂಗ್ಯೂ ಜ್ವರವು ಅಲ್ಪಾವೈರಸನಿಂದ ಹಾಗೂ ಚಿಕುನ್ಗುನ್ಯಾ ಬೀಟಾ ಎಂಬ ವೈರಸನಿಂದ ಉಲ್ಬಣಗೊಳ್ಳುತ್ತದೆ ಹಾಗೂ ಈಡಿಸ್ ಈಜಿಪ್ಟೈ ಸೋಂಕುಯುಕ್ತ ಸೊಳ್ಳೆಯಿಂದ ಈ ರೋಗವು ಒಬ್ಬರಿಂದೊಬ್ಬರಿಗೆ ಹರಡುತ್ತಾ 5 ರಿಂದ 7 ದಿನಗಳಲ್ಲಿ ರೋಗದ ಲಕ್ಷಣಗಳು ಕಾಣಿಸುತ್ತವೆ. ನಂತರ ರೂಪಾಂತರ ಪಡೆಯುವ ಡೆಂಗ್ಯೂ ಜ್ವರ, ರಕ್ತಸ್ರಾವಯುಕ್ತ ಡೆಂಗ್ಯೂ, ಡೆಂಗ್ಯೂ ಶಾಕ್ ಸಿಂಡ್ರೋಮನಂತಹವುಗಳು ಹೆಚ್ಚು ಅಪಾಯಕಾರಿಯಾಗಿ ಸಾವಿಗೆ ಕಾರಣವಾಗಬಹುದು. ಹಾಗಾಗಿ ಸೋಂಕಿತ ರೋಗಿಗಳು ತತ್ಕ್ಷಣ ತಜ್ಞ ವೈದ್ಯರಲ್ಲಿ ಔಷಧೋಪಚಾರ ಪಡೆಯಬೇಕೆಂದು ಕಿವಿಮಾತುಗಳು ಪ್ರಸ್ತಾಪವಾದವು. ನಂತರ ಡೆಂಗ್ಯೂ ಜ್ವರದ ರೋಗಲಕ್ಷಣಗಳ ಬಗ್ಗೆ ಮಾಹಿತಿ ನೀಡುತ್ತಾ ಒಮ್ಮಿಂದೊಮ್ಮೆಲೆ ವಿಪರೀತ ಜ್ವರ, ತಲೆನೋವು, ಹಣೆಯ ಮುಂಭಾಗ ಮತ್ತು ಕಣ್ಣಿನ ಹಿಂಭಾಗ ಹಾಗೂ ಮಾಂಸಖಂಡ ಮತ್ತು ಕೀಲುಗಳಲ್ಲಿ ನೋವು, ನಾಲಿಗೆ ರುಚಿ ಕಳೆದುಕೊಳ್ಳುವುದು, ಹಸಿವಾಗದಿರುವಿಕೆ, ಮೈಮೇಲೆ ಕೆಂಪುಗುಳ್ಳೆಗಳು, ಬಾಯಿ, ಮೂಗು ಮತ್ತು ಜೀರ್ಣಾಂಗಗಳಲ್ಲಿ ರಕ್ತಸ್ರಾವ, ಕೈಕಾಲ ತಣ್ಣಗಾಗುವಿಕೆ, ಚರ್ಮ ಬಿಳಚಿಕೊಳ್ಳುವುದು, ಕಪ್ಪು ಮಲ ವಿಸರ್ಜನೆಯಿಂದ ಸಾವಿಗೀಡಾಗಬಹುದೆಂದರು. ನಂತರ ಉಪಚರಿಸಿಕೊಳ್ಳುವ ಉಪಕ್ರಮಗಳು ಮತ್ತು ಮನೆಯ ಪರಿಸರವನ್ನು ಶುಚಿತ್ವವಾಗಿಟ್ಟಿಕೊಳ್ಳುವ ಬಗ್ಗೆ ಜಾಗೃತ ಮೂಡಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಸಿಡಿಪಿಒಗಳಾದ ವಿಗಿರಿ ತಮ್ಮಣ್ಣವರ ಹಾಗೂ ಪುರಸಭೆಯ ಸಿಬ್ಬಂದಿಗಳು, ಪೌರಕಾರ್ಮಿಕರು, ಅಂಗನವಾಡಿ ಸಹಾಯಕಿಯರು, ಆಶಾ ಕಾರ್ಯಕರ್ತರು, ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಮ್ಮ ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಡೆಂಗು ಒಂದು ಹೆಮ್ಮಾರಿ ಹಾಗೂ ಜನರ ಮರಣಕ್ಕೆ ಕಾರಣವಾಗ್ತಾ ಇದೆ. ಏನಂದ್ರೆ ನಾವು ಸುತ್ತಮುತ್ತಲಿನ ಪರಿಸರನ ಚೆನ್ನಾಗಿ ಇಟ್ಕೋಬೇಕು ಅನ್ನೋದನ್ನು ನಾವು ಕಲಿಬೇಕು. ಇದು ಸೊಳ್ಳೆಯಿಂದ ಬರುವಂತಹ ಕಾಯಿಲೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯ. ಅದ್ರ ಜೊತೆಗೆ ನೀವು ಸುತ್ತಮುತ್ತಲಿನ ನೀವು ಏನು ನೀರನ್ನು ಶೇಖರಣೆ ಮಾಡಿರ್ತೀರಿ ಈ ಮಳೆಗಾಲದಲ್ಲಿ, ಅದರ ಜೊತೆಗೆ ಕಪ್ಪು ಜುಪ್ಪು ಮತ್ತು ಟಯರ್ ಇದರಲ್ಲಿ ನೀರು ಸಂಗ್ರಹವಾಗಿ ಆ ಈಡಿಸ್ ಎಂಬ ಸೊಳ್ಳೆಯು ಬೆಳೆದು ಮುಂದೆ ರೋಗಕ್ಕೆ ಡೆಂಗು ಮತ್ತು ಚಿಕನ್ಗುನ್ಯಾ ರೋಗಕ್ಕೆ ಕಾರಣವಾಗುತ್ತದೆ. ಡೆಂಗು ಮಾರಣಾಂತಿಕ ಕಾಯಿಲೆ ಆಗಿರೋದ್ರಿಂದ ಅದರ ಲಕ್ಷಣಗಳು ಜ್ವರ ಮತ್ತು ಮೈಕೈ ನೋವು ಹಾಗೂ ಜೀವಕ್ಕೆ ಅಪಾಯ ತರುವಂತ ಸೊಳ್ಳೆ ತಾವುಗಳು ಎಚ್ಚರದಿಂದ ಇರಬೇಕು. ಅದೇ ತರನಾಗಿ ಈ ನಾವು ಹೇಳಿದ್ದನ್ನ ಎಲ್ಲರೂ ಸರಿ ಪಾಲಿಸಬೇಕಂತ ಹೇಳ್ತಾ ಈ ಸನ್ನಿವೇಶದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ನಮ್ಮ ಈ ಪುರಸಭೆ ಮತ್ತು ಆರೋಗ್ಯ ಇಲಾಖೆಯವರಿಗೆ ಧನ್ಯವಾದ. ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಂಗಡೀಸ್ ಅವರು ಡೆಂಗಿ ಹಾಗೂ ಚಿಕನ್ಗುನ್ಯಾ ಬಗ್ಗೆ ಅವೇರ್ನೆಸ್ ಮೂಡಿಸಿದ ಡಾಕ್ಟರ್ ತಾಲೂಕಾ ವೈದ್ಯಾಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತರಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಪುರಸಭೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ತಮಗೆಲ್ಲ ತಿಳಿದಿರುವಂತೆ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ. ಇವತ್ತಿನ ದಿನ ಡೆಂಗ್ಯೂ ಜ್ವರದ ಕುರಿತಾಗಿ ಎಲ್ರಿಗೂ ವಿಷಯ ಗೊತ್ತಿದ್ದು ಕೂಡ ನಮ್ಮ ಪಾಲಕರು, ನಮ್ಮ ಹಿರಿಯರು ಕೆಲವೊಂದಿಷ್ಟು ಅಜಾಗರೂಕತೆಯಿಂದ ನಮ್ಮ ಮಕ್ಕಳು ತೊಂದರೆಯನ್ನು ಅನುಭವಿಸಬೇಕಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಸಮುದಾಯ ಮತ್ತು ನಮ್ಮ ಜನ ಇರೋದ್ರಿಂದ ಇವತ್ತು ಆರೋಗ್ಯ ಇಲಾಖೆ ಮತ್ತು ಪುರಸಭೆಯ ವತಿಯಿಂದ ಒಂದು ಸಣ್ಣ ವಿಷಯವನ್ನು ಹೇಳಿದವರೆಗೆ ನಮ್ಮ ಸಾಹೇಬ್ ಹೇಳ್ಯಾರ. ಈ ಒಂದು ಸೊಳ್ಳೆ ಒಂದು ವಿಶೇಷ ಗುಣ ಏನಂತಂದ್ರೆ ಇದು ಹಗಲು ಹೊತ್ತಿನಲ್ಲಿ ಕಡಿಯುತ್ತೆ. ಹಗಲು ಹೊತ್ತಿನಲ್ಲಿ ಕಚ್ಚೋದು ಅಂತಂದ್ರೆ ಸಾರ್ವಜನಿಕವಾಗಿ ನಾವು ಯಾರ್ಯಾರು ಕೆಲಸಕ್ಕೆ ಹೋಗಬೇಕು, ನಮ್ಮ ಕರ್ತವ್ಯಗಳಿಗೆ ಹೋಗ್ತೀವಿ. ಮನೆಯಲ್ಲಿ ಸಿಗೋರು ಯಾರಂದ್ರೆ
ಇದ್ದಾಗ ನಮ್ಮ ಮನೆಯಲ್ಲಿ ಇರತಕ್ಕಂಥ ಬ್ಯಾರಲ್ ಇರ್ಬೋದು, ಡ್ರಮ್, AC, ಏರ್ ಕೂಲರ್ ಮತ್ತು ನಮ್ಮ ಪರಿಸರದಲ್ಲಿ ಇರತಕ್ಕಂಥ ಪಂಚರ್ ಅಂಗಡಿಯವರು ಸ್ವಲ್ಪ ಜಾಗೃತಿ ವಹಿಸಬೇಕು. ಯಾಕಂದ್ರೆ ಟೈರ್ಗಳನ್ನ ನಿಯಮಿತವಾಗಿ ಕ್ರಮಬದ್ಧವಾಗಿ ಇಡದೆ ಹೆಂಗಿದ್ರೆ ಆ ಒಂದು ಡೆಂಗಿಗೆ ಕಾರಣವಾಗಿರ್ತಕ್ಕಂಥ ಇಡೀ ಸೊಳ್ಳೆ ಸ್ವಚ್ಛವಾದ ನೀರಿನಲ್ಲಿ ಹುಟ್ಟುತ್ತೆ. ನಮ್ಮ ಮನೆಯ ಹೊರಗಡೆ ಇರತಕ್ಕಂಥ ಬ್ಯಾರಲ್ ಇರ್ಬೋದು, ಕಲ್ಲು ಡೋಲಿ ಇರ್ಬೋದು, ಅದರಲ್ಲಿ ಹುಟ್ಟುವುದರಿಂದ ನಾವು ಇಲಾಖೆಯ ವತಿಯಿಂದ ಪ್ರತಿ ಶುಕ್ರವಾರ ಉಳುಗುಂದ ಮೆಡಿಕಲ್ ನಗರಗಳಲ್ಲಿ ಈಗಾಗಲೇ ಲಾರ್ವಾ ಸಮೀಕ್ಷೆಯನ್ನು ಮಾಡ್ತಾ ಇರ್ತೀವಿ. ಈ ಲಾರ್ವಾಗಳನ್ನ ತಡೆಗಟ್ಟಿದ್ರೆ ಡೆಂಗು ಅನ್ನುವಂಥ ಮಹಾಮಾರಿ ರೋಗ ನಮ್ಮೆಲ್ಲ ಮಕ್ಕಳಿಗೆ ಬರುವುದಿಲ್ಲ. ಅದರ ವಿರುದ್ಧ ಹೋರಾಡಬೇಕಾತಂದ್ರೆ ಇಲಾಖೆಯ ಎಲ್ಲ ವರ್ಗದ ಜನರ ಜೊತೆಗೆ ಸಮುದಾಯದ ಒಂದು ಸಹಕಾರ ಅಗತ್ಯ ಅಂತ ಹೇಳ್ತಾ, ದಯವಿಟ್ಟು ಪಾಲಕರು, ಹಿರಿಯರು, ತಂದೆ ತಾಯಿಯರು ಎಲ್ಲರೂ ಈ ಒಂದು ಮಹಾಮಾರಿಯ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥ ಸರ್ಕಾರದ ಜೊತೆಗೆ ಕೈ ಜೋಡಿಸಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ನಾನು ಪುರಸಭೆ ಹಾಗೂ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವರಿಗೂ ನಾನು ವಂದನೆಗಳು. ನಮ್ಮ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಶಿಕ್ಷಕಿಯರು ಹಾಗೂ ನಗರದ ಪತ್ರಕರ್ತರು, ನಮ್ಮ ತಾಲೂಕಿನ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಂಗಡಿ ಸರ್ ಹಾಗೂ ಪುರಸಭೆ ಕಾರ್ಯಾಲಯದ ಸಿಬ್ಬಂದಿ ವರ್ಗದವರೆಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ